ಏನಪ್ಪ ದೇವ್ರೆ, ಇವತ್ತೊಂದು ಚೊಚ್ಚಲ ಗಿರಕ್ ಕಳ್ಸ. ದಿನ ಉದ್ರಿ ಗಿರಕ್ ಜಗ್ಗಿ ಆಗ್ಬಿಟ್ಟವ. ಕಳ್ಸಪ್ಪ ಚೊಚ್ಚಲ ಹೋಗಪ್ಪ. ಹಾ ಐತಣ್ಣ. ಒಂದ್ರಾಗ ಪಾರ್ಸಲ್ ಮಾಡ್ತಾರ? ಹಾ ಮಾಡ್ತೋಣ. ಹಂಗಾದ್ರೆ ಒಂದ್ರಾಗ 3 ಮಾಡಕ್ ಬರ್ತಾ? ಕಷ್ಟ ಆಗತ್ತೆ ಮಾಡ್ತೋಣ. ಆದ್ರೆ ಹಂಗಾದ್ರೆ ಒಂದ್ರಾಗ 10 ಮಾಡು. ಒಂದ್ರಾಗತ್ ಯಾರು ಮಾಡ್ತಾರಣ್ಣ? ನಮ್ ಫ್ರೆಂಡ್ ಮಾಡ್ತಾನಲ್ಲ ಅಣ್ಣ. ಹಂಗಾರೆ ಅಲ್ಲೇ ಮಾಡಿಸಿ ಹೋಗೋಣ. ಅದಕ್ಕೆ ಇಟ್ರಿ ಅಂಗಡಿ ನೀವು? ಅದಣ್ಣ ಒಂದ್ರಾಗ 1 ಕೇಳ್ತಾರ 2 ಕೇಳ್ತಾರ. ನಿನ್ನ 10 ಕೇಳಿದ್ರೆ ಗಿರಾಕಿ ಎಲ್ಲ ಕೇಳ್ತಾರಣ್ಣ. ನೀನ್ ಮಾಡ್ಬೇಕು. ಇದಣ್ಣ ನಾವ್ ಮಾಡಲ್ಲ. ಹೋಗು. ಆಗತ್ತಾಗಲ್ಲ ರೆಸ್ಪಾನ್ಸ್ ಕೊಡ್ಬೇಕಪ್ಪ ಗಿರಾಕಿ. ಹೆಂಗ್ ಮಾಡ್ರ? ಇಲ್ಲ ಆಗಲ್ಲ ಅಣ್ಣ. ಎದಕ್ಕೆ ಇಟ್ಟು ಅಂಗಡಿ? ಇಲ್ಲ ಅಣ್ಣ ಆಗಲ್ಲ. ಆಗಲ್ಲ. ಎಲ್ಲಿಂದ ಬರ್ತಾರ ಮುಂಜಾನೆ? ಅಣ್ಣ 1 ಎಕರೆ. ಹಾ ಮಾಡುದು ಫೋನ್. ಅಣ್ಣ ಹಾ ಉಪ್ಪು ಹಿಂಗ್ ಹಾಕ್ಬೇಡ, ಹಿಂಗ ಹಿಂಗಾಕಿದ್ರೆ ಬೇರೆ ಬರ್ತಾನ. ಅಣ್ಣ ಇನ್ಸ್ಟಾಗ್ರಾಮ್ನಾಗ ನೋಡಿದೆ, ಒಬ್ಬನು ಉಪ್ಪು ಹಿಂಗ್ ಹಾಕ್ತಿರ್ತಾನೆ, ಸುಂದರಲ್ಲ ವಾ ವಾ ಅಂತಿರ್ತಾರೆ. ಅದಕ್ಕೆ ಟೇಸ್ಟ್ ನೋಡಕ್ ಬಂದೆ. ಹೌದಾ? ಈಗ ಹಾಕದ ಮಾಡು ಕೂಡ. ಹೆಂಗೈತಣ್ಣ ಎಗ್ ರೈಸ್? ಏನ್ ಸ್ಪೆಷಲ್ ಐತನ ಏನ? ಇಲ್ಲಣ್ಣ ದಿನ ಮಾಡಂಗೈತೆ. ಸುಮ್ಮನೆ ವಿಡಿಯೋ ನೋಡಿ ಬ್ಯಾಲೆ ಆಗ್ಬಿಟ್ಟೆ. ಇರುತ್ತ ಅಣ್ಣ. ತಿನ್ನ ಅಣ್ಣ ಎಷ್ಟಾಯ್ತು? ನಿಂದಪ್ಪ 50 ರೂಪಾಯಿ ಆಯ್ತು. ಭಾಳ ಅಲ್ಲಲ್ಲ? ಭಾಳ ತಮ್ಮ. ಅದೇ ಹಿಂಗ್ ತೋರಿಸಿದ ಇನ್ಸ್ಟಾಗ್ರಾಮ್ನಾಗ ಅಂತ. ಅದ್ ಹಿಂಗ ಉಪ್ಪಾಗಿ 5 ವರ್ಷ ಕೇಳ್ತಾನ. ನಾನು ಇನ್ನ 50 ರೂಪಾಯಿ ಕೇಳಿನಿ. ಯಾವ್ದು ಕೊಡತ್ ನೋಡ. ಇದು 50 ರೂಪಾಯಿ ಕೊಡೋದು ತಯಾರಪ್ಪ. ಹಾ ನಡಿ. ತಮ್ಮ ಎಗ್ ರೈಸ್ ಮಾಡ್ತೇನಪ್ಪ? ಹಾ ಮಾಡತ್ ಕೂಡ್ತದ. ನಾ ಹೇಳ್ದಂಗ್ ಮಾಡ್ಬೇಕು ನೋಡು. ಹಾ ಮಾಡತ್ತದ. ಮತ್ತೆ ಇಲ್ಲಿ ಅವ್ರು ಯಾರು ನಾ ಹೇಳ್ದಂಗ್ ಮಾಡಲ್ಲ ಅಂತಾರ? ಅವ್ರಿಗೆ ಕಸ್ಟಮರ್ ಹೆಂಗ್ ನೋಡ್ಕೋಬೇಕು ಗೊತ್ತಿರ್ತದ. ನಾನು ಮಾಡ್ತಾ ಇರ್ತದ. ಏನ್ ಹೆಂಗ್ ಬೇಕು ಹೆಂಗ್ ಮಾಡ್ಬೇಕು. ಇಲ್ಲಿ ಇದೆಲ್ಲಪ್ಪ ಸಾಸು ಯಾವ ಹಾಕೊಡ್ತು ನೋಡು. ಹಾ ಸರಿ ಆಯ್ತದ. ತಮ್ಮ ಹಂಗ ಉಳ್ಳಾಗಡ್ಡಿ ಹಾಕ್ಬೇಡ, ಸ್ವಲ್ಪ ಅಲರ್ಜಿ ಐತೆ. ಮೆಣಸಿನ್ಕಾಯಿ ಹಾಕ್ಬೇಡ, ಮುಕ್ಕಳಿ ಬಿಡ್ತೈತೆ. ವಯಸ್ಸಾಯ್ತಲ್ಲ. ಉಳ್ಳಾಗಡ್ಡಿ ಹ್ಞೂ ಆತದ. ಮತ್ತೇನ ಬೇಕಂತದ? ಉಪ್ಪು ಖಾರ ಹಾಕ್ಬಿಡಪ್ಪ, BP ಬರ್ತೈತೆ. ಉಪ್ಪು ಖಾರ ಹಾಕ್ಲಾರ್ದ ಏನ ಅಡಿಗೆನ ಹೆಂಗ ಆಗ್ತದ? ಹೆಂಗ ಮಾಡಿ ಕೊಡಪ್ಪ. ಅದ ಟೇಸ್ಟ್ ಅನ್ನು ಬರ್ಬೇಕಂತದ. ಬರ್ತ್ ಮಾಡಿ ಕೊಡದ್ನ. ತಮ್ಮ ಎಣ್ಣೆ ಹಾಕೊಡಪ್ಪ, ಆರು ಪ್ರಾಬ್ಲಮ್ ಐತೆ. ಎಣ್ಣೆ ಹಾಕ್ಲಾರ್ದ ಅಡಿಗೆನ ಹೆಂಗ ಆಗ್ತದೆ? ಹೆಂಗ ಒಂದ್ ಮಾಡಿ ಕೊಡಪ್ಪ, ಬರ್ತ್ ಮಾಡಿ ಕೊಡು. ಅಲ್ಲ ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಬರೀ ವೈಟ್ ರೈಸ್ ಅಷ್ಟೇ ಉಳಿತೈತೆ. ಅದನ್ನ ಹಾಕಿ ಹೆಂಗ ಒಂದ್ ಮಾಡಿ ಕೊಡು. ಬಿಳಿ ಅಂದಾಗ ಏನ್ ತಿರುಗಿ ಕೊಡ್ಬೇಕಾದ? ಹೆಂಗ ಮಾಡಿ ಕೊಡಪ್ಪ, ವೈಟ್ ರೈಸ್ ಮಾಡಿ ಕೊಡು. ಇಲ್ಲಿ ತಡಿತಾತ. ಒಂದ್ ಕೆಲಸ ಮಾಡ. ಇದು ಬೆಳೆ ತಗ ಇದು ಕುಚ್ಚಿ ತಗ ಹೊಡೆದಾಗೇನ್ ತಿಂದ್ಬಿಡು. ಇಷ್ಟ ಬರೋದು ಮತ್ತೇನ್ ಬರಲ್ಲ. ಮಾಡಿ ಕೊಡಪ್ಪ. ಏನು ಬರಲ್ಲ. ಏನು ಎಣ್ಣೆ ತಗದ್ ಮತ್ತೇನು ಉಳಿಯಲ್ಲ ಅದ್ರ. ಹೋಗು ತಿನ್ನೋ ಸುಮ್ಮನೆ. ತಾತ ರೊಕ್ಕೊಳ್ಳಾರ್ದು ಹೊಂಟಿಲ್ಲ. ಕೊಟ್ಟಿದ್ದು ಬರೀ ವೈಟ್ ರೈಸ್ ನೋಡಿದ್ರೆ ನೀನ ಹಾಕೊಳ್ಬೇಕು. ನೀವು ಒಳ್ಳೆ ಅಲ್ಲಲ್ಲೇ ತಾತ. ಅಣ್ಣ ಹಾ 2 ಎಗ್ ರೈಸ್ ಪಾರ್ಸಲ್. ಹಾ ಮಾಡದ್ ಮುಕ್ಕೋಣ. ಇದು ಖಾರ ಮೀಡಿಯಂ ಬೇಕಾ ಜಾಸ್ತಿ ಬೇಕಣ್ಣ? ಅಣ್ಣ 1 kg ಖಾರ ಬೇಕಣ್ಣ. 1 kg? ಹ್ಞೂ ಅಣ್ಣ. ಎದಕ್ಕ? ಹ್ಞೂ ಅಣ್ಣ, ನನ್ನ ಫ್ರೆಂಡ್ಸ್ ಕುಡಿಯಕ್ ಕುಂತಾರ. ಯಾವಾಗಣ ಎಗ್ ರೈಸ್ ಇಲ್ಲಿ ಕಾರಿಲ್ಲ ಅಂತಾರ. ಅದಕ್ಕೆ ಈ ಸಲ 1 kg ಗುಂಟೂರು ಖಾರ ತಂದ್ಬಿಟ್ಟಿನಿ. ಹಾಕಿ ಮಾಡೋಣ. ಅವ್ರು ಕುಂಡು ಉರಿಬೇಕು ನೋಡೋಣ. ಹಂಗ ಮಾಡು ಅಣ್ಣ. ಹಂಗೆ ಅಲ್ಲ, ಅವ್ರು ತಿಂದ ಮೇಲೆ ಮುಂಜಾನೆ ಹೇಳ್ತಾರ ಅಂತಿ ಮುಗ್ಳಿ ಕೂಡ ಉರಿಬೇಕಣ್ಣ. ಹಂಗ ಮಾಡು. ಗುಂಟೂರು ಖಾರ ಪಾರ್ಸಲ್ ರೆಡಿ ಆಯ್ತು. ಅಣ್ಣ ಮುಕ್ಕಳೂರಂಗೆ ಹಾಕಿ ಅಲ್ಲ ಉರ್ಯೋದಲ್ಲ, ಅರ್ಧ ಹೋಗ್ತೈತೆ ಮುಕ್ಕಳಿ. ನಡೆ ರೊಕ್ಕದ ಹೇಳಿ. ತಿಂದ ಸಾತ್ನೇ ಹೊತ್ತು ನಡೆ ಅಂತ. ಭಾಳ ಅದೈತಿ. ಯಾವ ದೊಡ್ಡ ಗಿರಾಕಿ ಬರೋದು.
ಬರೋಣ. ನಮ್ಮ ಮನೆಗ ಬೀಗ್ ರೂಟ್ ಇತ್ತು, 200 ಪ್ಲೇಟು ಎಗ್ ರೈಸ್ ಬೇಕಿತ್ತು, ಹಂಗ ಕಬಾಬು ಬೇಕಾಗತ್ತ. ಇದೆಲ್ಲ ಆರ್ಡರ್ ಮಾಡ್ಬೇಕಿತ್ತು. ಯಾವ್ದಾರು ಚಲೋ ಹೋಟ್ಲ್ ಇದ್ರೆ ಹೇಳು ಒಂದ್ ಸ್ವಲ್ಪ ನೋಡಮ್ಮ. ಅಣ್ಣ ಅಲ್ಲಿಲ್ಲ ಕಣ, ನಾವು ಮಾಡ್ಕೊಡ್ತೇವಣ್ಣ. ಮಾಡ್ತೀರಾ? ಅಣ್ಣ ಚಲೋ ಮಾಡ್ತೀರಾ? ಸ್ವಲ್ಪ ಟೇಸ್ಟ್ ಕೊಡು ನೋಡಮ್ಮ. ಅಂತಿನ ಒಂದ್ ಸ್ವಲ್ಪ ಐತೆ ಅಣ್ಣ. ಏಯ್ ಹಿಂಗೆ ಯಾವನಾರು ಟೇಸ್ಟ್ ಕೊಡ್ತಾನ? ಟೇಸ್ಟ್ಗೆ ಅರ್ಧ ಪ್ಲೇಟ್ ಇಲ್ಲ 1 ಪ್ಲೇಟ್ ಕೊಡ್ಬೇಕು. ಕೈಯ ಕೊಟ್ರೆ ಹೋಗ್ಬಿಡ್ತೀನಿ ನೋಡು ನಾನು. ಇಲ್ಲ ಬಾಣ ಬಾಬಾ ಇರ್ಲಣ್ಣ, ಮಾಡ್ಕೊಡ್ತೀನಿ ಬಾಣ, 1 ಪ್ಲೇಟ್ ಮಾಡ್ಕೊಡ್ತೀನಿ ಬಾಣ. ಮಾಡಿ ಜಲ್ದಿ ಮಾಡು. ಬಾಣ ಟೇಸ್ಟ್ ಇರ್ಬೇಕು ನೋಡು. ಅಪ್ಪ ದೇವ್ರೇ ಎಂತದನ್ನ ಕಳಿಸಿದಪ್ಪ. ಅಪ್ಪ ತಂದೆ 10 ಸೌಕಾರ. ಏನಂದಿ? 10 ಸೌಕಾರ ಅಂದೆ. ಯಾರು? ನಾನು 10 ಸೌಕರ. ನೀವ ಏ ಇವನಿಗೆ 1 ಪ್ಲೇಟ್ ಎಗ್ ರೈಸ್ ಕಟ್ಟ ನನ್ನ ಲೆಕ್ಕದಾಗ. ಸಮಾಜ ಸೇವಕ, ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೇಕು, ಹಂಗಂದ್ರೆ ನೀವು ಊರು ಉದ್ಧಾರ ಆಗದ. ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ. ಏ ಕಬಾಬು ಸೇರ್ಸ್ ಕಟ್ಟ ಇವನಿಗೆ. ನಿಮ್ಮಂತರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ 100 ವರ್ಷ ನಗ್ನಗ್ತಾ ಬಾಳ್ಬೇಕು. ನಾನು 100 ವರ್ಷ. ಏ ಇವನಿಗೆ ಎಗ್ ರೈಸ್ನಾಗ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಸೇರ್ಸ್ ಕಟ್ರಲಿ. ಹಂಗ ಇಷ್ಟ ತಾನು ಹೇಳಿದ್ದೆಲ್ಲ ಕ್ಯಾನ್ಸಲ್ ಮಾಡ್ರಿ. ಆಯ್ತಮ್ಮ, ನಡಿ ನಡಿ ಜಾಗಲ್ಲಿ ಮಾಡಿ. ಸೌಕರ ಇದೆಲ್ಲ ಯಾಕೆ ಕ್ಯಾನ್ಸಲ್ ಮಾಡಿ ಸೌಕರ? ಯಾಕೆ ಮಾಡ್ಬಾರ್ದು? ನೋಡಪ್ಪ, ನೀ ನನ್ ಖುಷಿ ಪಡಿಸೋ ಸಲಿಗೆ ಏನಂದಿ? 10 ಸೌಕರ, ಗ್ರಾಮ ಪಂಚಾಯತಿ ಅಧ್ಯಕ್ಷ, ಸಮಾಜ ಸೇವಕ ಅಂದಿ. ಅದಕ್ಕೆ ನಾ ಏನಂದೆ? ಕಬಾಬು ಎಗ್ ರೈಸ್ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಅಂದೆ. ಅಲ್ಲಿಗೆ ಮುಟ್ಟೈತಿಲ್ಲ, ಅದು ಜಾಗಲ್ಲಿ ಮಾಡಿ. ಸೌಕರ ಅವ್ರ ಸೌಕರ ದುಡ್ಕೊಂಡ್ ತಿನ್ನ ಅಂದ್ರೆ ತಿರ್ಕೊಂಡ್ ತಿಂತ್ರಿ ಅಲ್ಲಿ ಜಾಗಲ್ಲಿ ಮಾಡು. ನೋಡ್ ಗೆಟ್ ಔಟ್. ಗೆಟ್ ಔಟ್ ಅಂದ್ರೆ ಮುಕ್ಕಳಿ ಬಾಯಿ ಮುಚ್ಕೊಂಡು ಹೋಗ ಮಬ್ಬ ನನ್ನ ಮಗನೇ ಅಂತ ಅರ್ಥ. ನಡಿ ಏಯ್ ನಂದು ಎಗ್ ರೈಸ್ ತಂಬಾರ. ಏಯ್ ತಗೋರ ಪ್ಲೇಟ್. ಅಣ್ಣ ಬೇಸತ್ ಎಗ್ ರೈಸ್. ಹಾ ಟೇಸ್ಟ್ ಚಲೋ ಆಯ್ತು. ಬರಲ್ಲ? ಅಣ್ಣ ಅದು ಆರ್ಡರ್ ಅಂದೇವಣ್ಣ. ಏನು ಯಾವಾಗ ಆರ್ಡ್ರ್ ಅಲ್ಲ, ಹಿಂಗ್ ಮಾಡು. 10 ರೂಪಾಯ್ದು ಎಗ್ ರೈಸ್, 5 ರೂಪಾಯಿ ಕಬಾಬು ಕಟ್ಟಿಬಿಡು. ಪಾರ್ಸಲ್ ಜಲ್ದಿ ಕಟ್ಟ ಹೋಮ. ಇದನ್ನ ತಿಂದು ಏನೋ 100 200 ಏನೇನು ಫುಡ್ ಗಾಡಿ ಹೇಳಿ ಆಟ ಎಲ್ಲ